ನಾನು ಮೊನ್ನೆ ಪೇಪರ್ ನೋಡ್ತೀನಿ, ಈ ಕಡೆ ಸಿಎಂ ಆ ಕಡೆ ಡಿಸಿಎಂ ಬಂದಿದ್ದಾರೆ ಧರ್ಮಸ್ಥಳಕ್ಕೆ. ಅದಕ್ ಮುಂಚೆ ಪೇಪರ್ ನೋಡಿದೆ, ಪ್ರಧಾನಿ ಮಂತ್ರಿ ಅವರು ಬಂದಿದ್ರು. ಹೀಗೆ ನೋಡಿ, ರಾಜಕಾರಣಿಗಳು ಒಂದ್ ಕಡೆ, ಚಿತ್ರ ನಟರು ಒಂದ್ ಕಡೆ, ಯುವಕರು ಒಂದ್ ಕಡೆ, ಗೃಹಿಣಿಯರು ಒಂದ್ ಕಡೆ, ಗೃಹಸ್ಥರು, ಹೀಗೆ ಎಲ್ಲರನ್ನು ಸೆಳೆಯುವಂತ ಅದ್ಭುತವಾದಂತ ಮಹಿಮೆ ಇರುವಂತ ಕ್ಷೇತ್ರ ಅಂದ್ರೆ ಧರ್ಮಸ್ಥಳ. ಆ ಧರ್ಮಸ್ಥಳವನ್ನ, ಆ ಮಹಿಮೆ ವರ್ಷಕ್ಕೆ ವರ್ಷಕ್ಕೆ ಹೆಚ್ಚಾಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ರಾಜಋಷಿಯಾದ ನಮ್ಮ ವೀರೇಂದ್ರ ಹೆಗ್ಗಡೆಯವರು. ಆ ಪದ ಎಷ್ಟು ಚೆನ್ನಾಗಿ ನೋಡಿ, ರಾಜಋಷಿ ಅಂದ್ರೆ ಋಷಿ ಅಂದ್ರೆ ಬೇರೆ. ಋಷಿ ಅಂದ್ರೆ ಏನು? ಧಾರ್ಮಿಕ ಮನಸ್ಥಿತಿ ಅಥವಾ ಆಧ್ಯಾತ್ಮಿಕ ಮನಸ್ಥಿತಿ, ಯೋಗ, ಧ್ಯಾನ, ಅವ್ರನ್ನ ಋಷಿ ಅಂತ ಕರಿತೀವಿ. ರಾಜ ಅಂದ್ರೆ ಯಾರು? ನಿಮ್ಮನ್ನೆಲ್ಲ ಕಾಪಾಡೋರು, ನಿಮ್ಮ ಹಿತಕ್ಕಾಗಿರೋರು, ವೈರಿಗಳಿಂದ ನಿಮ್ಮನ್ನ ರಕ್ಷಣೆ ಮಾಡೋರು. ಇದು ಬೇರೆ ಪಾತ್ರ, ಅದು ಬೇರೆ ಪಾತ್ರ. ಎರಡೂ ಒಂದೇ ವ್ಯಕ್ತಿಯಲ್ಲಿ ಸಿಗೋದು ಬಹಳ ಬಹಳ ಅಪರೂಪ. ಅವರೇ ವೀರೇಂದ್ರ ಹೆಗ್ಗಡೆಯವರು.